NH ಹೈವೇಯ ಬಾರ್ಡ್ರಲ್ಲಿ ನಿಂತ್ಕೊಂಡು ಕೃಷಿ ಏನು ಅಂತ ಹೇಳ್ತಿದ್ದೀರಾ? ಖಂಡಿತವಾಗಿ ಇಲ್ಲಿಯೇ ಇದೆ ವಿಶಿಷ್ಟವಾಗಿರುವಂಥ ಒಂದು ಕೃಷಿ. ಲ್ಯಾಂಡ್ ಸ್ಲೈಡಿಂಗ್ ಆಗಬಾರ್ದು, ಭೂಕುಸಿತವಾಗಬಾರ್ದು ಅಂತೇಳಿದ್ದಾಗ ಅದಕ್ಕೆ ಹಾಕಿದಂಥ ವಿಶಿಷ್ಟವಾಗಿರುವಂಥ ಸಸ್ಯಗಳನ್ನು ಗಮನಿಸಲಿಕ್ಕಿದ್ದೇವೆ. ಹೆದ್ದಾರಿ ಬದಿಯಲ್ಲಿ ಅದರಲ್ಲೂ ಕೂಡ ಇಳಿಜಾರಿರುವಂಥ ಪ್ರದೇಶದಲ್ಲಿ ಮಣ್ಣಿನ ಸವಕಳಿನ ಮುಖ್ಯವಾಗಿ ಮಣ್ಣಿನ ಸವಕಳಿನ ತಡೆಗಟ್ಟಲಿಕ್ಕೆ ಈ ಹುಲ್ಲು ಜಾತಿಯ ಸಸ್ಯವನ್ನು ಬೆಳೆಸಿದರೆ ಅದು ಈಗ ನಮಗೆ ಜೋರು ಪ್ರವಾಹ ಬಂದಾಗ ಅಥವಾ ಮಳೆ ಬಂದಾಗ ಈ ಎಲ್ಲ ಪೋಷಕಾಂಶಯುಕ್ತ ಮಣ್ಣು ಕೊಚ್ಚಿ ಹೋಗುವುದನ್ನು ಖಂಡಿತವಾಗಿ ಕೂಡ ಈ ವೆಟಿವೇರ್ನ ಗ್ರಾಸ್ ಅಥವಾ ಬೇರುಗಳು ತಡೆಗಟ್ತವೆ. ಈ ಬೇರನ್ನು ಕೂಡ ನಾವು ಅದರ ಕಟಿಂಗ್ಸ್ ಮಾಡಿ ನಾವು ಅಲ್ಲಿ ಕಂಪನಿಗಳಿರ್ತವೆ ಆ ಫ್ಯಾಕ್ಟ್ರಿಗಳಿಗೆ ಕೊಟ್ಟರೆ 0.5% ಆಯಿಲ್ ಎಕ್ಸ್ಟ್ರಾಕ್ಟ್ ಆಗ್ತದೆ. ಅಂದರೆ 1 ಎಕರೆ ಬೆಳೆದ್ರೆ 3 ಲಕ್ಷ ರೂಪಾಯಿಯಷ್ಟು ಆದಾಯ ಅಂತೂ ಕಡಿಮೆ ಎಂದು ಸಿಗ್ತದೆ. NH ಹೈವೇಯ ಬಾರ್ಡ್ರಲ್ಲಿ ನಿಂತ್ಕೊಂಡು ಕೃಷಿ ಏನು ಅಂತ ಹೇಳ್ತಿದ್ದೀರಾ? ಖಂಡಿತವಾಗಿ ಇಲ್ಲಿಯೇ ಇದೆ ವಿಶಿಷ್ಟವಾಗಿರುವಂಥ ಒಂದು ಕೃಷಿ. ಮಂಗಳೂರು ಬೆಂಗಳೂರಿನ NH ಹೈವೇಯ ರೋಡ್ ಬದಿಯಲ್ಲಿ ದಾರಿ ಬದಿಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಎತ್ತರದ ಪ್ರದೇಶದಲ್ಲಿರುವಂತಹ ವಸ್ತುಗಳು ಉರುಳಬಾರ್ದು, ಅಂದರೆ ಲ್ಯಾಂಡ್ ಸ್ಲೈಡಿಂಗ್ ಆಗಬಾರ್ದು, ಭೂಕುಸಿತವಾಗಬಾರ್ದು ಅಂತೇಳಿದ್ದಾಗ ಅದಕ್ಕೆ ಹಾಕಿದಂಥ ವಿಶಿಷ್ಟವಾಗಿರುವಂಥ ಸಸ್ಯಗಳನ್ನು ಗಮನಿಸಲಿಕ್ಕಿದ್ದೇವೆ. ಹೌದು ವೀಕ್ಷಕರೇ, ಯಾವುದೇ ರೀತಿಯಾಗಿರುವಂಥ ಅಭಿವೃದ್ಧಿ ಮಾಡ್ಬೋದು, ಯಾವುದೇ ರೀತಿಯಾಗಿರುವಂಥ ಬೆಳವಣಿಗೆ ಮಾಡ್ಬೋದು. ಎಲ್ಲ ರೀತಿಯ ಅಭಿವೃದ್ಧಿ, ಎಲ್ಲ ರೀತಿಯ ಬೆಳವಣಿಗೆಗಳನ್ನು ಮಾಡಬೇಕು ಅಂತ ಹೇಳಿದಾಗ ಆ ಬೆಳವಣಿಗೆ ಖಂಡಿತವಾಗಿ ನಮಗೆ ಕಾಣಿಸುವಂಥದ್ದು ಎಲ್ಲ ರೀತಿಯಾಗಿರುವಂಥ ಕಾಂಕ್ರೀಟೀಕರಣವಾಗಬೇಕು, ಅಭಿವೃದ್ಧಿಯ ಪ್ರತ ಕಾಣಬೇಕು ಅಂತ ಹೇಳುವಂತಿದ್ದಾಗ ಅದರ ಎಲ್ಲ ರೀತಿಯ ಹಾದಿಗಳು ಕೂಡ ತಗ್ಗಿದ್ದಾಗ ಎತ್ತರಿದ್ದಾಗ ತಗ್ಗು ಮಾಡಬೇಕು, ತಗ್ಗಿದ್ದಾಗ ಎತ್ತರ ಮಾಡಬೇಕು, ಎಲ್ಲವೂ ಸರಿ. ಆದರೆ ಅದು ಮಾಡುವಾಗ ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ದಾಗ ಯಾವುದೇ ಎತ್ತರದ ಪ್ರದೇಶವೂ ಕೂಡ ಕೆಳಗೆ ಉರುಳದ ರೀತಿಯಲ್ಲಿ, ಲ್ಯಾಂಡ್ ಸ್ಲೈಡಿಂಗ್ ಆಗದ ರೀತಿಯಲ್ಲಿ ನಾವು ಮಾಡಬೇಕಾಗಿರುವಂಥ ಕೃಷಿಯನ್ನು ಗಮನಿಸಲಿಕ್ಕಿರುವಂಥದ್ದು ವೀಕ್ಷಕರೇ. ಅರೇ ಏನು ಕೃಷಿ ಅಂತ ಹೇಳ್ತಾ ಹೋದರೆ ಅದೊಂದು ವಿಶಿಷ್ಟವಾಗಿರುವಂಥ ಸಸ್ಯ. ಆ ಸಸ್ಯದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ನಿಲ್ಲಿಸುವಂಥ ಮಾತ್ರ ಅಲ್ಲ, ಹಲವಾರು ರೀತಿಯಾಗಿರುವಂಥ ಉಪಯೋಗಗಳಿರುವಂಥದ್ದು ನೋಡ್ತಾ ಹೋಗ್ಬೋದು. ಅದೇ NHನ ಬಾರ್ಡ್ರಲ್ಲಿ ಸುತ್ತಲೂ ಉದ್ದಕ್ಕೆ ಹಾಕಿರುವಂತಹ ನೋಡ್ತಾ ಹೋಗ್ಬೋದು ಲಾವಂಚ. ಈ ಲಾವಂಚದ ಉಪಯೋಗದೊಂದಿಗೆ ಲಾವಂಚವನ್ನು ಬೆಳೆಸಿದರೆ ಯಾವ ರೀತಿಯಾಗಿ ಬೆನಿಫಿಟ್ಟು, ಒಬ್ಬ ರೈತ ಲಾವಂಚವನ್ನು ಬೆಳೆಸ್ಬೋದಾ, ರೈತ ಲಾವಂಚವನ್ನು ಬೆಳೆಸಿದವನು ಹೇಗೆಲ್ಲ ರೀತಿಯಾಗಿರುವಂಥ ಮಾರಾಟ ಮಾಡ್ಬೋದು, ಉತ್ಪತ್ತಿ ಹೇಗೆ ಮಾಡ್ಬೋದು, ಆದಾಯ ಹೇಗೆ ಮಾಡ್ಬೋದು, ಅದರೊಟ್ಟಿಗೆ ಆರೋಗ್ಯಕರವಾಗಿರುವಂತಹ ಉಪಯೋಗ ಏನಾರು ಇದೆಯಾ, ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾವಿವತ್ತು ಗಮನಿಸಲಿಕ್ಕಿದ್ದೇವೆ. ಹೌದು ವೀಕ್ಷಕರೇ, ಲಾವಂಚದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಮಗೆ ಕೃಷಿ ತಾಂತ್ರಿಕ ಅಧಿಕಾರಿಯಾಗಿರುವಂಥ ನಂದನ್ ಶೆಣೆಯವರು ನಾವು ನೀಡಲಿಕ್ಕಿದ್ದಾರೆ. ಸರ್ ನಮಸ್ಕಾರ. ಭಾಳ ಹೆಮ್ಮೆ ಆಗುವಂಥ, ಯಾಕಂತ ಹೇಳಿದರೆ ರೋಡ್ ಸೈಡಲ್ಲಿ ಬಂದು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅಲ್ಲೊಂದು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿ ಗಮನಿಸಬೇಕು. ಯಾಕಂತ ಹೇಳಿದರೆ ಈ ಒಂದು NH ಹೈವೇ ಬಾರ್ಡ್ರಲ್ಲಿ ಸಂಪೂರ್ಣವಾಗಿ ಲಾವಂಚ ಹಾಕಿದ್ದಾರೆ. ವೀಕ್ಷಕರಿಗೆ ತಿಳಿಸ್ಬೇಕು, ಯಾಕಂದರೆ ನಾರ್ಮಲಾಗಿ ಗಮನಿಸಿ ತಲೆ ಕೆಟ್ಟಿದ ಮಾರ ಇದನ್ನೆಲ್ಲ ಎಂತ ರೋಡ್ ಸೈಡಲ್ಲಿ ಹಾಕಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಬರ್ಬೋದು. ನೀವು ಹೇಳಬೇಕು ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ಬದಿಯಲ್ಲಿ ಹಾಕಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರವಾಗಿ ಇಷ್ಟು ಪ್ರಮಾಣದಲ್ಲಿ ಹಾಕಿರ್ಬೋದು. ನಮಸ್ಕಾರ ವೀಕ್ಷಕರೇ. ಹೆದ್ದಾರಿ ಬದಿಯಲ್ಲಿ ಅದರಲ್ಲೂ ಕೂಡ ಇಳಿಜಾರಿರುವಂಥ ಪ್ರದೇಶದಲ್ಲಿ ಮಣ್ಣಿನ ಸವಕಳಿನ ಮುಖ್ಯವಾಗಿ ಮಣ್ಣಿನ ಸವಕಳಿನ ತಡೆಗಟ್ಟಲಿಕ್ಕೆ ಈ ಹುಲ್ಲಿಗೆ ಜಾತಿಗೆ ಸೇರಿದಂತಹ ಕನ್ನಡದಲ್ಲಿ ನಾವು ಲಾವಂಚ ಅಂತ ಹೇಳ್ತೇವೆ, ಇಂಗ್ಲೀಷಲ್ಲಿ ಆದರೆ ವೆಟಿವರ್ ಅಂತ ಹೇಳ್ತೇವೆ. ಈ ಹುಲ್ಲು ಜಾತಿಯ ಸಸ್ಯವನ್ನು ಬೆಳೆಸಿದರೆ ಇದರ ಬೇರು ಬಂದು 6 ರಿಂದ 9 ಅಡಿ ಆಳದವರೆಗೂ ಕೂಡ ಹೋಗ್ತದೆ. ಹಾಗಾಗಿ ಈ ಮಣ್ಣಿನ ಸವಕಳಿಯನ್ನು ತಡೆಗಟ್ಟೋದ್ರಿಂದ ಈ ಲ್ಯಾಂಡ್ ಸ್ಲೈಡ್ ಅಂತ ಹೇಳ್ತೇವೆ, ಈ ಭೂಕುಸಿತ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡ್ತಾ ಹೋಗ್ಬೋದು ಸರ್, ಭಾಳ ದೊಡ್ಡ ಮಟ್ಟದಲ್ಲಿ ಅದರ ಬುಡವನ್ನು ಕಾಣ್ತಾ ಹೋಗ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇದರ ಬುಡ ನೋಡ್ತಾ ಹೋಗ್ಬೋದು. ಇಷ್ಟು ಬುಡ ಆಗಬೇಕು ಅಂತ ಹೇಳಿದರೆ ಎಷ್ಟು ದೊಡ್ಡ ಮಟ್ಟದ ಇದನ್ನು ಹಾಕಬೇಕು, ನಡಬೇಕಾಗ್ತದೆ. ಈ ಖಾಲಿ ನಾವು ಈಗ ಇದಕ್ಕೆ ರೂಟ್ ಕಟಿಂಗ್ಸ್ ಅಂತ ಹೇಳ್ತೇವೆ, ಬೇರು ಸಹಿತ ಕಟಿಂಗ್ಸ್. ಇದನ್ನು ನಾವು ಕೇವಲ 2 ಇಂಚ್ ನೆಟ್ಟರೆ 18 ತಿಂಗಳು ಅಂದರೆ ಸರಿಸುಮಾರು 1.5 ವರ್ಷ ಟೈಮ್ ಆದ ನಂತರ ಅದು ಕಟಾವಿಗೆ ಬರುವಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ 6 ರಿಂದ 9 ಅಡಿ ಆಳ ತನಕ ತಂತು ಬೇರು
ಅದರ ಡೀಪ್ ರೂಟ್ ಆಗಿ ಹೋಗಿರ್ತದೆ. ಹಾಗಾಗಿ ಮಣ್ಣನ್ನು ಸವಕಳಿಯನ್ನು ಖಂಡಿತ ಇದು ತಡೆಗಟ್ತದೆ. ಅಂದರೆ ಇಲ್ಲಿ ತಾಯಿ ಬೇರೆ ಇಲ್ಲೋ ಅಂತ? ತಾಯಿ ಬೇರೆ ಇಲ್ಲ, ತಂತು ಬೇರು ಅಂತ ಹೇಳ್ತೇವೆ, ಅಡ್ವೆಂಟಿಷಿಯಸ್ ರೂಟ್ ಅಂತ ಹೇಳ್ತೇವೆ. ಅದು ಅಷ್ಟು ಆಳಕ್ಕೆ ಹೋಗ್ತದೆ. ಮತ್ತು ನಮ್ಮ ಟಾಪ್ ಸಾಯಿಲ್ ಅಂತ ಹೇಳ್ತೇವೆ, ಫಲವತ್ತಾದ ಮಣ್ಣಿರೋದು ಖಾಲಿ 1 ಇಂಚು ಮಾತ್ರ. ಅದರಲ್ಲೇ ಎಲ್ಲ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳಿರ್ತವೆ. ಅದು ಈಗ ನಮಗೆ ಜೋರು ಪ್ರವಾಹ ಬಂದಾಗ ಅಥವಾ ಮಳೆ ಬಂದಾಗ ಈ ಎಲ್ಲ ಪೋಷಕಾಂಶಯುಕ್ತ ಮಣ್ಣು ಕೊಚ್ಚಿ ಹೋಗುವುದನ್ನು ಖಂಡಿತವಾಗಿ ಕೂಡ ಈ ವೆಟಿವೇರ್ನ ಗ್ರಾಸ್ ಅಥವಾ ಬೇರುಗಳು ತಡೆಗಟ್ತವೆ. ಎಂದು ವೀಕ್ಷಕರು ಗಮನಿಸ್ಬೋದು. ಲಾವಂಚದ ಗಿಡವನ್ನು ನೋಡ್ತಾ ಇದ್ದಾಗೆ ಎಲ್ಲವೂ ಕೂಡ ನೋಡ್ತಾ ಹೋಗ್ಬೋದು. ಎತ್ತರದ ಪ್ರದೇಶ, ಬಹಳಷ್ಟು ತಗ್ಗು ಪ್ರದೇಶದಲ್ಲಿ ಕಾಣ್ತಾ ಇರ್ಬೋದು. ಈ ಪ್ರದೇಶವನ್ನು ನೋಡ್ತಾ ಇದ್ದಾಗ ಬಹಳಷ್ಟು ತಗ್ಗು ಪ್ರದೇಶ ಕಾಣ್ಬೋದು. ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ದಾಗಲೇ ನಾವು ನೋಡ್ತಾ ಹೋಗ್ಬೋದು, ಎತ್ತರವಾಗಿ ಕಾಣ್ತಾ ಇದ್ದೇವೆ. ಆ ಎತ್ತರವಾಗಿ ಹಾಕಿರುವಂಥದ್ದು ಹಾಕಿದ ಮಣ್ಣು ಕೆಳಗೆ ಬೀಳಬಾರ್ದು ಅಂತೇಳುವಷ್ಟೇನು ಗಮನಿಸ್ಬೋದು. ಅದರ ಬುಡದಲ್ಲಿ ಗಮನಿಸ್ತಾ ಹೋಗಿ ಆ ಬುಡವನ್ನು ನೋಡ್ತಾ ಇದ್ದಾಗಲೇ ಅದರ ನಡುವ ಕ್ರಮ ಹೇಗೆ? ಇದು ನಡುವ ಕ್ರಮ ಹೇಗೆ ಅಂತ ಹೇಳಿದರೆ, ನಮಗೆ 18 ತಿಂಗಳಾದಂಥ ಎಲ್ಲಿಯಾದರೂ ನಮಗೆ ಈ ಥರ ಲಾವಂಚದ ಕಟಿಂಗ್ ಸಿಕ್ಕಾಗ ಅದನ್ನು ನಾವು ಮಣ್ಣಿನ ಮೇಲ್ಭಾಗದಲ್ಲಿ ಅರ್ಧ ಅಡಿಗೆ ಮೇಲಿನ ಹುಲ್ಲನ್ನು ಕಟ್ ಮಾಡಬೇಕಾಗ್ತದೆ. ಅದು ಕಟ್ ಮಾಡಿದ ನಂತರ ಅದನ್ನು ಏನು ಎಂಟೈರ್ ಪೊದೆ ಇದೆ ಅದನ್ನು ನಾವು ಕೀಳಬೇಕು. ಯಾವುದಾದ್ರೂ ಒಂದು ಉಪಕರಣದಿಂದ ಕಿತ್ತ ನಂತರ ಎರಡು ಕಟಿಂಗ್ಸ್, ರೂಟ್ ಕಟಿಂಗ್ಸ್ ಅಂತ ಹೇಳ್ತೇವೆ, ಅದನ್ನು ತಂದು ನಾವು ಸಾಲಿಂದ ಸಾಲಿಗೆ ಆದರೆ 2 ಅಡಿ, ಅದು ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಈ ಅಂತರದಲ್ಲಿ ನಾವು 2 ಇಂಚ್ ಸಾಕಾಗ್ತದೆ. 5 ಸೆಂಟಿಮೀಟರ್ ಅಷ್ಟು ಆಳದಲ್ಲಿ ನಾವು ನೆಟ್ಟರೆ 1.5 ವರ್ಷಕ್ಕಾಗೋ ಈ ಥರನಾದಂಥ ಒಂದು ಪೊದೆ ನಮಗೆ ಸಿಗ್ತದೆ. ಈಗ ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಇಲ್ಲಿ ಅಂತ? ಇದು ಕಳೆದ ವರ್ಷ ನೆಟ್ಟಿರುವಂಥದ್ದು, 1.5 ವರ್ಷ ಆಗಿದೆ. 1.5 ವರ್ಷ ಆಗಿದೆ. ಈಗ ಅಂದಾಜು ಪ್ರಕಾರವಾಗಿ ಇದು ಗಟ್ಟಿಯಾಗಿ ನಿಂತಿರುವಂಥದ್ದು. ಮತ್ತೊಂದು ಏನಂತ ಹೇಳಿದರೆ, ನಮಗೆ ಆಯಿಲ್ ಈಲ್ಡ್ ಮುಖ್ಯವಾಗಿ ಇದು ಕೇವಲ ಒಂದೇ ಉಪಯೋಗಕ್ಕಲ್ಲ, ಮಣ್ಣಿನ ಸವಕಳಿ ಜೊತೆಗೆ ಬಹುಮುಖ್ಯವಾಗಿ ಇದು ಬೇರಲ್ಲಿ ವೆಟಿವರ್ ಆಯಿಲ್ ಅಂತೇಳಿ ಆಯಿಲ್ ಅಂಶ ಇದೆ. ಅದು 0.5 to 1% ಆಯಿಲ್ ಅಂಶ ಸಿಗ್ತದೆ. ಅದೇ 18 ತಿಂಗಳಾದಾಗ ಪರಿಪಕ್ವವಾಗಿದೆ ಅಂತೇಳಿ, ಅಂದರೆ ಕೊಯ್ಲಿಗೆ ಸಿದ್ಧವಾಗಿದೆ ಅಂತೇಳಿ ಅರ್ಥ. ಆ ನಂತರ ಈ ಬೇರನ್ನು ಕೂಡ ನಾವು ಅದರ ಕಟಿಂಗ್ಸ್ ಮಾಡಿ ನಾವು ಅಲ್ಲಿ ಕಂಪನಿಗಳಿರ್ತವೆ, ಆ ಫ್ಯಾಕ್ಟ್ರಿಗಳಿಗೆ ಕೊಟ್ಟರೆ 0.5% ಆಯಿಲ್ ಎಕ್ಸ್ಟ್ರಾಕ್ಟ್ ಆಗ್ತದೆ. ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ 1 kg 30,000 to 40,000 ರೂಪಾಯಿಯಷ್ಟು ಅದರಲ್ಲಿ ಕೂಡ ನಮಗೆ ಆದಾಯ ಸಿಗ್ತದೆ ಅಂತ ವೀಕ್ಷಕರೇ. ಇದರ ಆದಾಯದೊಟ್ಟಿಗೆ ಇದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಬೋದು, ಮಾಡಿದರೆ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಬೆನಿಫಿಟ್ಸ್ ಇದೆ, ಅದರೊಟ್ಟಿಗೆ ಆಯಿಲ್ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಪ್ರಮಾಣದಲ್ಲಿ ಬೇಕು, ಯಾವ ರೀತಿ ಪ್ರಮಾಣ ಬೇಕು, ಎಲ್ಲವನ್ನು ಕೂಡ ಗಮನಿಸ್ತಾ ಬರಬೇಕು. ವೀಕ್ಷಕರೇ, ಲಾವಂಚ ಅಂತ ಹೇಳ್ತಾ ಇದ್ದಾಗಲೇ ಲ್ಯಾಂಡ್ ಸ್ಲೈಡಿಂಗ್ಗೆ ಹಾಕ್ಬೋದು ಅಂತ ಹೇಳುವಂಥ ನಮಗೆಲ್ಲ ರೀತಿಯಲ್ಲಿ ತಿಳಿದೋಯ್ತು. ಆದರೆ ಇದರಿಂದ ಬೇರೆ ಉಪಯೋಗಗಳುಂಟಾ, ಯಾವ ರೀತಿಯಾಗಿ ಬಳಸ್ಬೋದು ಅಂತ ಹೇಳುವಂಥದ್ದು ಕೂಡ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಪ್ರತಿಯೊಂದು ರೀತಿಯಾಗಿರುವಂತಹ ಅಂಶಗಳು ಕೂಡ ಅದರಲ್ಲಿ ಉಪಯೋಗ ಆಗುವ ರೀತಿಯಲ್ಲಿ ಇರುವಂಥದ್ದು. ಹಾಗಾದರೆ ಈ ಒಂದು ಸಸ್ಯವನ್ನು ಅಥವಾ ಈ ಒಂದು ಗಿಡವನ್ನು ಮಾಡಬೇಕು ಅಂತ ಹೇಳಿದಾಗ ಯಾವ ಪ್ರದೇಶದಿಂದ ಪಡ್ಕೊಳ್ಬೇಕಾಗ್ತದೆ, ಯಾವ ಪ್ರದೇಶದಲ್ಲಿ ಸಿಗ್ತಾ ಹೋಗ್ತದೆ, ಹೇಗೆ ನಡಬೇಕಾಗ್ತದೆ, ನಡಲಿಕ್ಕೆ ಬೇಕಾಗುವಂಥ ಮಾಹಿತಿಯನ್ನು ಯಾರು ಕೊಡ್ತಾರಾ? ಯಾಕಂದರೆ ಎಲ್ಲ ರೀತಿಯಾಗಿ ನಮಗೆ ಹೊಸತ್ತು ಅಂತೇಳಿ ಲಾವಂಚವನ್ನು ಎಲ್ಲ ಕಡೆಯಲ್ಲಿ ನಾವು ಗಮನಿಸಿರ್ಬೋದು. ಬೇರೆ ಬೇರೆ ರೀತಿಯಾಗಿರುವಂಥ ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ಉಪಯೋಗಗಳನ್ನು ಗಮನಿಸಿರ್ಬೋದು. ಆದರೆ ನಡಲಿಕ್ಕಾಗ್ತದೆ ಅಂತ ಹೇಳುವಂಥದ್ದು ಒಂದು ಬಹಳ ರೀತಿಯಾಗಿರೋ ಒಂದು ಕ್ವಶನ್ ಮಾರ್ಕ್. ಒಂದು ಎರಡನೇದು, ಕೃಷಿಕರು ಮಾಡ್ಬೋದಾ ಅಂತ ಹೇಳುವಂಥದ್ದು ಕೂಡ ಎರಡನೇ ಪ್ರಶ್ನೆ. ಯಾಕಂದರೆ ಈ ಒಂದು ರೋಡ್ ಸೈಡ್ನಲ್ಲಿ ಹಾಕಿದ್ದಾರೆ, ಇದನ್ನು ನಾವು ಕೃಷಿಯಲ್ಲಿ ತೋರಿಸ್ತಿದ್ದೇವೆ ಅಂತ ಹೇಳಿದರೆ ಕೃಷಿಕರಿಗೂ ಉಪಯೋಗ ಉಂಟಾ ಅಂತ ಹೇಳುವಂಥದ್ದು ಕೂಡ ಅವರಿಗೆ ಪ್ರಶ್ನೆ ಆಗಿರ್ತಾ ಹೋಗ್ತದೆ. ಮೂಲತಃ ಈ ಗಿಡ ಎಲ್ಲಿ ಸಿಗ್ತಾ ಹೋಗ್ತದೆ, ಯಾರು ಮಾಹಿತಿ ಕೊಡ್ತಾರೆ? ಖಂಡಿತ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಯಾಕೆಂದರೆ ನಮಗೆ ಗೊತ್ತಿರುವಾಗ ಈ ಕರಾವಳಿ ಪ್ರದೇಶ ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ, ಮತ್ತು ನಮ್ಮ ಹೆಚ್ಚಿನ ಮನೆ ಹಿಂದೆ ಎಲ್ಲ ನಮ್ಮ ಗುಡ್ಡ ಪ್ರದೇಶ ಆಗಿರೋದ್ರಿಂದ, ಇಳಿಜಾರು ಪ್ರದೇಶ ಆಗಿರೋದ್ರಿಂದ ಸಾಮಾನ್ಯವಾಗಿ ಹೆಚ್ಚು ಮಳೆ ಬರುವಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತಗಳನ್ನು ಸಾಮಾನ್ಯವಾಗಿ ನಾವು ಕಾಣ್ತಾ ಇರ್ತೇವೆ. ಅಂಥ ಸಂದರ್ಭದಲ್ಲಿ ಯಾವುದೇ ಹೆಚ್ಚಿನ ವೆಚ್ಚವಿಲ್ಲದೆ ನಾವು ಈ ಕಟಿಂಗ್ಸನ್ನು, ಲಾವಂಚದ ಕಟಿಂಗ್ಸನ್ನು ಹಾಕ್ಬೋದು. ನಮಗೆ ತಾಂತ್ರಿಕ ಮಾಹಿತಿ ಬೇಕು ಅಂತ ಹೇಳಿ ಆದರೆ ಬೆಂಗಳೂರಿನಲ್ಲಿ ಸಿಮ್ಯಾಪ್ ಅಂತ ಇದೆ, ಅಂದರೆ ಕೇಂದ್ರೀಯ ಔಷಧೀಯ ಮತ್ತು ಸುಗಂಧ ದ್ರವ್ಯಗಳ ಸಂಶೋಧನಾ ಕೇಂದ್ರ ಸರ್ಕಾರದ್ದು. ಅದರ ತಜ್ಞರು ನಾವು ಅವರನ್ನು ಸಂಪರ್ಕಿಸಿದರೆ ಖಂಡಿತ ಅವರು ಬಂದು ನಮ್ಮ ಜಾಗದಲ್ಲಿ ನಾವು ರೈತರನ್ನು ಸೇರಿಸಿದರೆ ಮಾಹಿತಿ ಕೊಡ್ತಾರೆ. ಅದೇ ಅಲ್ಲದೆ ಬೈಂದೂರಲ್ಲಿ ಕೂಡ ಒಬ್ಬರು ಪ್ರಗತಿಪರ ರೈತರು 7 ಎಕರೆಯಲ್ಲಿ ಈ ಲಾವಂಚದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಒಬ್ಬ ರೈತರು 7 ಎಕರೆಯಲ್ಲಿ ಮಾಡಿದ್ದಾರೆ. ಮತ್ತು ಅವರು ತಾಂತ್ರಿಕ ಮಾಹಿತಿ ಕೊಡೋದಲ್ಲದೆ ನಮ್ಮ ವಿಳಾಸವನ್ನು ತಿಳಿಸಿದರೆ, ಅವರೇ ಸಾಗಾಣಿಕೆ ವೆಚ್ಚವನ್ನು ನಾವು ಭರಿಸಿದರೆ ಅದನ್ನು ನಮಗೆ ನಮ್ಮ ವಿಳಾಸಕ್ಕೆ ಅವರು ಈ ಲಾವಂಚದ ಕಟಿಂಗ್ಸನ್ನು ಕಳಿಸಿಕೊಡ್ತಾರೆ. ಅದ್ರ ಜೊತೆಗೆ ನಮ್ಮ ಲೋಕಲ್ ಆಗಿ ಕಾವಳಕಟ್ಟೆಯಲ್ಲಿ ಒಬ್ಬ ರೈತರು ಕೂಡ ಈ ಬದುಗಳಲ್ಲಿ ಈ ಲಾವಂಚ ಕಟಿಂಗ್ಸನ್ನು ಹಾಕಿದ್ದಾರೆ.
ಬದುಗಳಲ್ಲಿ ಅಂದರೆ ನಮ್ಮ ತೋಟದ ಸುತ್ತ ಲಾವಂಚದ ಕಟಿಂಗ್ಸನ್ನು ಹಾಕಿದ್ದಾರೆ. ಈಗ ನಾನು ಈಗ ಹೇಳಿದೆ ಸಿಮ್ಯಾಪ್ ಅಂತೇಳಿ ಬೆಂಗಳೂರಿನವರು, ಅವರು ಒಂದು ಕಟಿಂಗ್ಸಿಗೆ ₹2 ಚಾರ್ಜ್ ಮಾಡ್ತಾರೆ. ಸರಿಸುಮಾರು ನಮಗೆ ಒಂದು ಕಟಿಂಗ್ಸ್ ಅಂದ್ರೆ ಹೇಗೆ ಎಷ್ಟು ಬರ್ತದೆ ಅಲ್ಲಿ? ಒಂದು ಕಟಿಂಗ್ ಅಂತ ಹೇಳಿ ಅದು 2 ಬುಡ ಬರ್ತದೆ. ಅದಕ್ಕೆ ₹5 ಅಷ್ಟು ನಾವು ಚಾರ್ಜ್ ನಾವು ಅವರಿಗೆ ಬೇರ್ ಮಾಡಬೇಕಾಗ್ತದೆ. ನಾವೇ ಹೋಗಿ ತಂದು ನೆಡ್ಬೋದು ಅಥವಾ ಅವರು ಪೋಸ್ಟಲ್ಲಿ ಬೇಕಾದರೆ ಕಳಿಸಿ ಕೊಡ್ತಾರೆ. 1 ಎಕರೆಗೆ ನಮಗೆ ಸರಿಸುಮಾರು 30,000ದಷ್ಟು ಕಟಿಂಗ್ಸ್ ಬೇಕಾಗ್ತದೆ. ಇಳುವರಿ ಬಗ್ಗೆ ಬಂದಾಗ ನಮಗೆ 1,000 kg 1 ಎಕರೆಗೆ ನಮಗೆ ಇಳುವರಿ ಸಿಗ್ತದೆ. 1,000 kgಗೆ ಅಂದರೆ ಈಗಿನ ಮಾರುಕಟ್ಟೆ ದರದ ಪ್ರಕಾರ kgಗೆ ₹300 ಆಗಿದೆ. ಸರಿಸುಮಾರು ₹30,000 ನಮಗೆ 1 ಎಕರೆಗೆ ಬರೀ ರೂಟಿಂದನೇ ಸಿಗ್ತದೆ, ಬೇರಿನಿಂದನೇ ಸಿಗ್ತದೆ. ಈಗ 1 ಎಕರೆಗೆ ಎಷ್ಟು ಹಾಕ್ಬೋದು ಹೇಳಿದ್ದು? 30,000 ಕಟಿಂಗ್ಸ್ ಬೇಕಾಗ್ತದೆ. 30,000 ಕಟಿಂಗ್ಸ್ ಬೇಕಾಗ್ತದೆ. ಎಷ್ಟು ಕೆಜಿ ಆಗ್ತದೆ 30,000 ಅಂದಾಜು ಪ್ರಕಾರ? 30,000 ಕಟಿಂಗ್ಸ್ ಅಂತ ಹೇಳಿದರೆ ಅದು ನಮಗೆ ಅದು ರೇಟ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಅದು ತೂಕದ ಮೇಲೆ ಬರೋದಕ್ಕಿಂತಲೂ ನಮಗೆ ಲಾಸ್ಟಿಗೆ ಅದು ಇಳುವರಿ ಬರುವಾಗ ಆ ರೂಟಿನ ಇಳುವರಿ 1,000 kg ಅಂದರೆ 1 ಟನ್ನಷ್ಟು ಇಳುವರಿ ಬರ್ತದೆ. ಓಕೆ, 1 kgಯಲ್ಲಿ ₹300 ನಮಗೆ ಮಾರ್ಕೆಟ್ ರೇಟ್ ಇದೆ ಸಿಗ್ತದೆ. ಅಂದರೆ 1 ಎಕರೆ ಬೆಳೆದ್ರೆ ₹3 ಲಕ್ಷ ಅಷ್ಟು ಆದಾಯ ಅಂತೂ ಕಡಿಮೆ ಎಂದು ಸಿಗ್ತದೆ ಅಂತ ನಾನು ಮಿನಿಮಮ್ ಹೇಳಿದ್ದು ಎಕರೆಗೆ. ಸೊ 1 ಎಕರೆ ಅದೇ ನಾವು ಕಾಲು ಎಕರೆ ಅಂತ ಹೇಳಿದರೆ ಅದರ ಪ್ರಕಾರ ಒಂದು ಕಾಲು ಎಕರೆ 25 ಸೆನ್ಸಲ್ಲಿ ಮಾಡಿದರೆ ₹75,000 ಅಷ್ಟು ನಿವ್ವಳ ಆದಾಯ ಬರೀ ರೂಟಲ್ಲೇ ಸಿಗ್ತದೆ, ಬೇರಲ್ಲೇ ಸಿಗ್ತದೆ. ಅದ್ರ ಜೊತೆಗೆ ಏನಾದರೂ ಕಾರವಾರ ಮತ್ತು ಭಟ್ಕಳ ಮುರುಡೇಶ್ವರ ಸೈಡ್ ಬೇಕಾದಷ್ಟು ಇದರ ವೆಟಿವರ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋ ಫ್ಯಾಕ್ಟ್ರಿಗಳಿದ್ದಾವೆ. ಅಲ್ಲಿ ನಮಗೆ ಸಂಪರ್ಕ ಸಿಕ್ತು ಅಂತ ಹೇಳಿದರೆ ಅವರಿಗೂ ಕೊಟ್ಟರೆ ಕೂಡ ನಮಗೆ 1 kg ಆಯಿಲಿಗೆ ನಾನು ಆಗಲೇ ಹೇಳಿದೆ ₹30,000-40,000 ಅದು ಅಡಿಷನಲ್ ಇನ್ಕಮ್. ಅದು ಕೂಡ ನಮಗೆ ಮಾಡಲಿಕ್ಕೆ ಅವಕಾಶ ಖಂಡಿತ ಸಿಗ್ತದೆ. ಈಗ ರೈತರಿಗೆ ಒಂದು ಪ್ರಶ್ನೆ ಇರ್ತಾ ಹೋಗ್ತದೆ, ನಂದು ಗುಡ್ಡ ಪ್ರದೇಶ ಇದ್ದರೆ ಸರಿ ಸರ್, ಗುಡ್ಡ ಪ್ರದೇಶ ಇಲ್ಲ ಸಮತಟ್ಟಿದೆ ಅಂತ ಹೇಳಿದ್ದಾರೆ. ಈಗ ರೈತರಿಗೆ ಹೇಳಬೇಕು ಯಾವ ರೀತಿಯ ಭೂಮಿ ಇದ್ದರೆ ನಡ್ಬೋದು ಅಂತ. ಇಲ್ಲಿಯ ಮಳೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಾಗಿ ಈ ಗೋಡು ಮಣ್ಣು, ಕೆಂಪು ಗೋಡು ಮಣ್ಣು ಅಥವಾ ನಮ್ಮ ಸ್ಯಾಂಡಿ ಸಾಯಿಲ್ ಅಂತ ಹೇಳ್ತೇವೆ, ಇಲ್ಲಿಗೆ ಕರೆಕ್ಟಾಗಿ ಇದು ಸೂಟ್ ಆಗ್ತದೆ. ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ನಾವು ನೀರಾವರಿ ಇತ್ತು ಅಂತ ಹೇಳಿದರೆ ಇಳಿಜಾರು ಬೇಕು ಅಂತಲೂ ಇಲ್ಲ. ಇಳಿಜಾರು ಯಾವಾಗ ಹಾಕ್ತೇವೆ ಅಂತ ಹೇಳಿದರೆ ನಮಗೆ ಮಣ್ಣಿನ ಸವೆತ ಬಂದರೆ ಮಾತ್ರ ಆ ಪ್ಲೇಸಲ್ಲಿ ಹಾಕ್ಬೋದು. ನಮಗೆ ಹಾಳು ಭೂಮಿ ಅಥವಾ ಹಡಿಲು ಬಿದ್ದ ಫ್ಯಾಲೋ ಲ್ಯಾಂಡ್ ಅಂತ ಇರ್ತದೆ, ಸುಮ್ಮನೆ ಏನು ಉಪಯೋಗ ಇಲ್ಲದ ಜಾಗ, ಅಲ್ಲಿ ಕೂಡ ಹಾಕಿದರೆ ಕೂಡ ನಾವು ಕಮರ್ಷಿಯಲ್ ಆಗಿ ಇದನ್ನು ಬೆಳೀಲಿಕ್ಕೆ ಆಗ್ತದೆ. ನಾವು ಯಾವಾಗ ಇಳಿಜಾರು ಪ್ಲೇಸಲ್ಲಿ ಹಾಕ್ತೇವೆ ಅದು ಮಣ್ಣಿನ ಸವಕಳಿ ತಡೀಲಿಕ್ಕೆ ಆಯಿತು. ಅದು ಕಮರ್ಷಿಯಲ್ ಆಗಿ ಬೇಕು ಅಂತೇಳಿ ನಮಗೆ ಬೇಕಾದಷ್ಟು ಖಾಲಿ ಜಾಗ ಇರ್ತದೆ, ನಮಗೆ ಕೃಷಿಗೆ ಉಪಯೋಗ ಮಾಡದೇ ಇರುವಂಥ ಅಡಿಲು ಬಿದ್ದ ಜಾಗಗಳು, ಅಲ್ಲಿ ಕೂಡ ಇದನ್ನು ಮಾಡಬಹುದಾಗಿದೆ. 1.5 ವರ್ಷ 18 ತಿಂಗಳಾದಾಗ ನಮಗೆ ಇಲ್ಲಿ ಕಟಾವಿಗೆ ಬರುವಂಥ ಬೆಳೆ ಆಗಿದೆ. ವೀಕ್ಷಕರೇ, ಖಾಲಿ 1.5 ವರ್ಷದಲ್ಲಿ 1 ಎಕರೆಯಲ್ಲಿ 1 ಲಕ್ಷದಷ್ಟು ನಿವ್ವಳ ಆದಾಯ ಪಡ್ಕೊಳ್ಳುವಂತಹ ವಿಶಿಷ್ಟವಾಗಿರುವಂತಹ ಲಾವಂಚ ಕೃಷಿ. ಲಾವಂಚ ಕೃಷಿಯನ್ನು ಮಾಡಬೇಕು ಅಂತ ಹೇಳಿದಾಗ ನಮ್ಮೆಲ್ಲರಿಗೂ ಕೂಡ ಅದಕ್ಕೆ ಬೇಕಾಗುವಂಥ ಮಾರ್ಗದರ್ಶನ ಬೇಕು ಅಂತ ಹೇಳುವಂಥ ಸತ್ಯದ ಮಾತಾಗಿರ್ತದೆ. ಅದಕ್ಕೆ ಬೇಕಾಗಿರುವಂತಹ ಮಾರ್ಗದರ್ಶನ ಇರ್ಬೋದು ಅಥವಾ ಇಲಾಖೆಯ ವಿಶೇಷವಾಗಿರುವಂತಹ ಸಹಕಾರ ಇರ್ಬೋದು, ಅದರೊಟ್ಟಿಗೆ ಹಲವಾರು ರೀತಿಯಾಗಿರುವಂಥ ರೈತರು, ಯಾಕಂದರೆ ಕಾವಲಗಟ್ಟೆಯಲ್ಲಿ ಇರ್ಬೋದು ಅಥವಾ ಬೈಂದೂರಿನಲ್ಲಿ ಇರ್ಬೋದು, ಹಲವಾರು ರೈತರು ಕೂಡ ಬಹಳಷ್ಟು ಮಟ್ಟದಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಬೈಂದೂರಿನಲ್ಲಿ 7 ಎಕರೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಒಂದು ಹ್ಯಾಡ್ಸಾಪು, ಅದರಲ್ಲಿ ಒಂದು ಒಳ್ಳೆ ರೀತಿಯಾಗಿರುವಂತಹ ಆದಾಯ ಬರ್ತದೆ ಅಂತ ಹೇಳಿದ ಕಾರಣವಾಗಿ ಮಾಡಿದ್ದಾರೆ ಅಂತ ಹೇಳೋದು ಕೂಡ ಸತ್ಯದ ಮಾತು. ಯಾಕಂದರೆ ಒಬ್ಬ ರೈತ ಮಾಡಬೇಕು ಅಂತ ಹೇಳಿದಾಗ ಒಮ್ಮೆ ಹಿಂದೆ ಮುಂದೆ ನೋಡ್ತಾ ಹೋಗ್ತಾನೆ, ಇಲ್ಲಿಂದ ಏನಾದ್ರು ಆದಾಯ ಬರ್ತದ ಅಂತ. ಯಾಕಂತ ಹೇಳಿದರೆ ಬಿಲ್ಡರ್ಸ್ಗಳಾದರೆ ಹೇಗೆ ಬೇಕಾದರೂ ಆದಾಯಗಳನ್ನು ಪಡ್ಕೊಳ್ಬೋದು, ಆದರೆ ರೈತನಿಗೆ ಅಷ್ಟು ಸುಲಭವಾಗಿ ಆದಾಯ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು 7 ಎಕರೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಲಾವಂಚದ ಉಪಯೋಗ ಗಮನಿಸಬಹುದು. ಈಗ ಲಾವಂಚದಲ್ಲಿ ನಾವು ಗಮನಿಸುವಂಥದ್ದು ನೀವು ಆಗಲೇ ಹೇಳ್ತಾ ಹೋದ್ರಿ, ಒಂದು ಲ್ಯಾಂಡ್ ಸ್ಲ್ಯಾಂಡಿಗೆ ಉಪಯೋಗ ಆಗ್ತದೆ, ಎರಡನೇದು ಆಯಿಲ್ ರೂಪದಲ್ಲಿ ಉಪಯೋಗ ಆಗ್ತಾ ಹೋಗ್ತದೆ. ಮತ್ತೊಂದು ನೋಡ್ತಾ ಹೋದಾಗೆ ಕಳೆದ ಒಂದು ಸಂಚಿಕೆಯಲ್ಲಿ ನಾನು ನೋಡ್ತಾ ಹೋದು ಬಿಸಿ ನೀರಿಗೆ ಹಾಕಿ ಅದು ಉಪಯೋಗ ಮಾಡ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾಗಿರುವಂತಹ ರೈತರು ಕೂಡ ಬೆಳೆದಿರುವಂಥದ್ದು ಗಮನಿಸ್ತಾ ಹೋಗ್ತೇವೆ. ನಮಗೆ ಗಮನಿಸಬೇಕು, ಯಾಕಂದ್ರೆ ನಮಗೆ ಹತ್ತಿರಕ್ಕೆ ಸಿಗುವವರು ಯಾರು ಅಂತ ಹೇಳಿದರೆ ಇಲಾಖೆಯವರು, ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಂಥೇಳಿ. ಇಲಾಖೆಯವರು ಇದಕ್ಕೆ ಬೇಕಾಗುವಂಥ ತರಬೇತಿ ನೀಡ್ತೀರಾ? ಖಂಡಿತ ಕೊಡಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಒಂದು ಆತ್ಮ ಯೋಜನೆ ಅಡಿಯಲ್ಲಿ ಜಿಲ್ಲೆಯೊಳಗಿನ ತರಬೇತಿ ಅಂತೇಳಿ ಒಂದು ಘಟಕ ಇದೆ. ಆ ಘಟಕದಲ್ಲಿ ರೈತರಿಗೆ ಏನು ಅನುಕೂಲ ಆಗುವಂಥದ್ದು, ಅವರಿಗೇನು ಮಾಹಿತಿ ಬೇಕೋ ಅಂಥ ವಿಷಯಗಳ ಬಗ್ಗೆ ನಾವು ತರಬೇತಿ ಕೊಡಲಿಕ್ಕೆ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ನಾವು ಈ ಲಾವಂಚದ ಬಗ್ಗೆ ಕೂಡ ಒಂದು ಟಾಪಿಕ್ ಇಟ್ಕೊಂಡು ರೈತರಿಗೆ ತರಬೇತಿಯನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೀರಿ. ಈಗ ಇದರಲ್ಲಿ ಮಹತ್ತರವಾಗಿರುವಂಥ ಉಪಯೋಗ ಅಂತ ಹೇಳುವಂಥದ್ದನ್ನು ಹೇಗೆ ಹೇಳ್ತೀರಿ ಈಗ ರೈತರಿಗೆ? ಯಾಕಂದ್ರೆ ತರಬೇತಿ ನೀಡುವ ಟೈಮಲ್ಲಿ ಯಾಕಂದ್ರೆ ಅವರನ್ನು ಕನ್ವಿನ್ಸ್ ಮಾಡಿಕೊಳ್ಬೇಕಾಗ್ತದೆ. ಅವರು ಈಗ ವಿಶೇಷವಾಗಿ ಗಮನಿಸಬೇಕಂತ ಹೇಳಿದರೆ ಅಡಿಕೆಯಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಆದಾಯವನ್ನು ಪಡ್ಕೊಳ್ಳುವಂಥ ವ್ಯಕ್ತಿಗಳೇ. ಇದಕ್ಕೆ ಕನ್ವಿನ್ಸ್ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಯಾವ ರೀತಿಯ ಪ್ರದೇಶದವರು, ಅಂದರೆ ಅಡಿಕೆಯ ಮಿಡ್ಲಲ್ಲಿ ಹಾಕ್ಬೋದಾ, ಹೇಗೆ ಯಾವ ರೀತಿ?
ಈಗ ಒಂದು ಸಮಗ್ರ ಕೃಷಿ ಪದ್ಧತಿ ಅಡಿಯಲ್ಲಿ ನಾವು ಒಂದೇ ಬೆಳೆಯನ್ನು ಏಕ ಬೆಳೆಯನ್ನು ನಂಬಿಕೊಳ್ಳೋದು ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆಗ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ರೈತರಲ್ಲಿ ಸಾಕಷ್ಟು ಸ್ವಲ್ಪ ಖಾಲಿ ಜಾಗಗಳು ಇದ್ದೇ ಇರ್ತದೆ ಅಥವಾ ಇಳಿಜಾರು ಇರ್ತದೆ, ಪ್ರದೇಶದಲ್ಲಿ, ಗುಡ್ಡದ ಇಳಿಜಾರು ಪ್ರದೇಶದಲ್ಲಿ ಅಥವಾ ಹಡಿಲು ಬಿದ್ದ ಜಾಗದಲ್ಲಿ. ಅಂಥ ಪ್ರದೇಶದಲ್ಲಿ ಇದನ್ನು ಉಪಬೆಳೆಯಾಗಿ ಬೆಳೆದರೆ ನಮಗೆ ಖಂಡಿತ ಹೆಚ್ಚುವರಿ ಆದಾಯ ಬರಲಿಕ್ಕೆ ಸಾಧ್ಯ ಇದೆ. ಅಂದರೆ ಗಿಡಗಳ ನಡುವಲ್ಲಿ ಅಷ್ಟು ಉತ್ತಮ ಅಲ್ಲ, ಅಂದರೆ ಅದು ಕೊಳ್ತು ಹೋಗ್ಬೋದು. ಕೊಳ್ತೋಗಿ ನೀರು ನಿಲ್ಬಾರ್ದು. ಇಲ್ಲಿ ವಾಟರ್ ಲಾಗಿಂಗ್ ಅಂತ ಹೇಳ್ತೇವೆ, ನೀರು ನಿಲ್ಬಾರದು. ಯಾಕೆಂದರೆ ನಾವು ಗುಡ್ಡದಲ್ಲಿ ಹಾಕುವಾಗ ನೀರೇನಿರ್ತದೆ ಹರ್ಕೊಂಡು ಹೋಗ್ತದೆ, ಅದನ್ನು ತಡೀತದೆ. ಆದರೆ ನೀರು ನಿಲ್ಲುವುದೊಂದು ಪ್ರದೇಶವನ್ನು ಬಿಟ್ಟು ಬೇರೆ ಎಲ್ಲಿಯಾದರೂ ಕೂಡ ಹಾಕ್ಬೋದು. ಈಗ ಲಾವಂಚ ಅಂತ ಗಮನಿಸಿದಾಗ ಅದರಲ್ಲಿ ಯಾಕಂದ್ರೆ ಹಲವಾರು ರೀತಿಯಾಗಿರುವಂಥ ಕೃಷಿಗಳಲ್ಲೂ ತಳಿಗಳೇ ಇರ್ತಾ ಹೋಗ್ತದೆ. ಇದರಲ್ಲಿ ತಳಿ ಇದೆಯಾ? ಖಂಡಿತ ಇದೆ. ನಮ್ಮ ಸಿಮ್ಯಾಪ್ ಅಂತೇಳಿ ಅವರು ಅಭಿವೃದ್ಧಿಪಡಿಸಿದಂಥ ಸುಗಂಧ ಮತ್ತು ಗುಲಾಬಿ, ಕೇಸರಿ ಮತ್ತು ಸಿಮ್ ವೃದ್ಧಿ ಅಂತೇಳಿ ಲಾವಂಚದಲ್ಲಿ ಕೂಡ ವೆರೈಟಿ ಇದೆ. ಅದರಲ್ಲಿ ಸಿಮ್ ವೃದ್ಧಿ ಅಂತೇಳಿ ಹೊಸ ತಳಿ, ಅದು 1 ವರ್ಷದಲ್ಲಿ ನಮಗೆ ಫಲ ಬರುವಂಥದ್ದು. ಅಂದರೆ ಬೇರೆ ಎಲ್ಲ 1.5 ವರ್ಷ ಆದರೆ ಇಲ್ಲಿ 1 ವರ್ಷದಲ್ಲಿ ಆ ಬೇರುಗಳಲ್ಲಿ ಎಣ್ಣೆಯ ಅಂಶ ಪರಿಪಕ್ವವಾಗ್ತದೆ ಅಂಥ ತಳಿಗಳು ಕೂಡ ಲಭ್ಯ ಇದೆ. ಓಕೆ, ಈಗ ನೀವು ಆಗಲೇ ಹೇಳ್ತಾ ಹೋದ್ರಿ 1 kg ಆಯಿಲ್ ಆಗಬೇಕು ಅಂತೇಳಿ ಆದಾಗ ಸುಮಾರು 100 kg ನೋಡ್ತಾ ಹೋಗ್ಬೋದು. 100 kg ಅದರ ಬೇರುಗಳಿದ್ದಾಗ 1 kg ಆಯಿಲ್ ಆಗ್ತಾ ಹೋಗ್ತದೆ. ಆ 1 kg ಆಯಿಲ್ಗೆ ಎಷ್ಟು ಇರ್ಬೋದು ರೇಟ್? ಅದು 1 kg ಆಯಿಲಿಗೆ 30,000 40,000 ರೂಪಾಯಿ ಇದೆ ಬರೀ 1 kg. 40,000 ಬರೀ 1 kg. ಆದರೆ ಅದೇ 100 kg ಅದನ್ನು ಹೆಚ್ಚಾಗಿ ಈಗ ನಮಗೆ ಇದಕ್ಕೆ ನಮ್ಮ ಸೋಪಿಗೆ ಅಥವಾ ನಮ್ಮ ಏನು ಲುಕ್ರೇಟಿವ್ ಅಂತ ಹೇಳ್ತೇವೆ, ನಮ್ಮ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಇನ್ಸೆನ್ಸ್, ಉದ್ಬತ್ತಿ, ಆ ಥರದ ಇದರಲ್ಲಿ ಅದರಲ್ಲಿ ಬಹಳ ಪ್ರಯೋಜನ ಇದೆ. ಮತ್ತು ಅದು ಬಹಳ ಕಾನ್ಸಂಟ್ರೇಟ್ ಆಗಿರೋದ್ರಿಂದ, ಅಂದರೆ ದಪ್ಪ ಇರೋದರಿಂದ ನಮ್ಮ ಸಾದಾ ಏನಿದೆ ತೆಂಗಿನ ಎಣ್ಣೆ ಇತ್ಯಾದಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಉಪಯೋಗಿಸ್ಬೋದಾಗಿದೆ. ಅಂದರೆ ಒಂಥರ ಫ್ಲೇವರ್ ಪರಿಮಳ ಬರುತ್ತೆ, ತುಂಬ ಪರಿಮಳ ಇದೆ, ಲಾವಂಚದ ಪರಿಮಳ ತುಂಬ ಇದೆ. ಮತ್ತು ಕೇವಲ ಇದು 2 ಉದ್ದೇಶಕ್ಕೆ ಮಾತ್ರ ಅಲ್ಲ, ಈಗ ನಮ್ಮ ಮಣ್ಣಿನ ಸವಕಳಿ ತಡಿಲಿಕ್ಕಾಗಲಿ ಅಥವಾ ಬೇರಿನ ಎಣ್ಣೆಯ ಇದಕ್ಕಲ್ಲದೆ ಇಲ್ಲಿ ಅವರು ಖಾಸಗಿ ಸಂಸ್ಥೆಯವರು ಇದಕ್ಕೆ ಫ್ಯಾಕ್ಟ್ರಿ ಮಾಡಿ ಆ ಫ್ಯಾಕ್ಟ್ರಿಯಲ್ಲಿ ಈ ಲಾವಂಚದ ಬೇರನ್ನು ಬಿಸಿ ನೀರಿಗೆ ಇದು ಉಪಯೋಗಿಸಿ ಅವರು ಅದೇ ಬ್ರ್ಯಾಂಡಲ್ಲಿ ಮಾರ್ತಾ ಇದ್ದಾರೆ. ಮೆಡಿಸಿನಲ್ ಇದರ ಪರ್ಪಸ್ ಇರೋದರಿಂದ ಸೊ ನೀರಿನ ಶುದ್ಧೀಕರಣ ಮಾಡಲಿಕ್ಕೆ ಮತ್ತು ಮನುಷ್ಯನ ದೇಹದಲ್ಲಿ ಉರಿ ಉಷ್ಣ ಇತ್ಯಾದಿಗಳನ್ನು ಶಮನ ಮಾಡಲಿಕ್ಕೆ ಕೂಡ ಆ ನೀರನ್ನು ಕುಡಿದ್ರೆ ಇದು ಬಹಳ ಉಪಯೋಗ ಆಗಿದೆ. ಮತ್ತು ಕಾರವಾರ ಭಟ್ಕಳ ಸೈಡಲ್ಲಿ ನಮ್ಮ ಹೈವೇ ಬದಿಯಲ್ಲಿ ಈ ರೂಟಿನ ಬೇರಿನ ಮುಖಾಂತರ ಆ ಕರಕುಶಲ ವಸ್ತುಗಳನ್ನು ಸಾಕಷ್ಟು ಮಾಡಿದ್ದಾರೆ. ಅಂದರೆ ಹ್ಯಾಟ್ ಆಗಲಿ, ದೇವರ ವಿಗ್ರಹಗಳು, ಚಪ್ಪಲಿ, ಬ್ಯಾಗ್ಗಳು, ಈ ಥರ ಕರಕುಶಲ ವಸ್ತುಗಳನ್ನು ಕೂಡ ಮಾರಾಟ ಮಾಡಿ ಅಲ್ಲಿ ಕೂಡ ಅವರು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಈ ಹುಲ್ಲನ್ನು ಕತ್ತರಿಸಿ ಮುಂಚೆ ನಾವು ಮುಳಿ ಹುಲ್ಲು ಅಂತ ಹೇಳ್ತಾ ಇದ್ದೆವು, ಈ ಮನೆಯ ಹೊದಿಕೆಯನ್ನಾಗಿ ಕೂಡ ಅಥವಾ ನಮ್ಮ ಕೊಟ್ಟಿಗೆ ಇತ್ಯಾದಿ ಅವರು ಶೆಡ್ ಮಾಡಿದರೆ ಅದಕ್ಕೆ ಹೊದಿಕೆಯನ್ನಾಗಿ ಕೂಡ ಈ ಬೇರೆ ಇದನ್ನು ಹುಲ್ಲನ್ನು ಉಪಯೋಗಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನೋಡ್ತಾ ಹೋಗ್ಬೋದು ವೀಕ್ಷಕರೇ. ಮಂಗಳೂರು ಬೆಂಗಳೂರಿನ NH ಹೈವೇ ನೋಡ್ತಾ ಹೋಗ್ಬೋದು ವೀಕ್ಷಕರೇ. ಎಲ್ಲ ರೀತಿಯಾಗಿರುವಂತಹ ಇಂತಹ ಪ್ರದೇಶಗಳು ಹಲವಾರು ರೀತಿಯ ಕಡೆಯಲ್ಲಿ ಇರುವಂಥದ್ದು ನೋಡ್ತಾ ಹೋಗ್ಬೋದು. ಯಾಕಂದರೆ ಇಷ್ಟೊಂದು ದೊಡ್ಡ ಮಟ್ಟದ ಎತ್ತರದ ಪ್ರದೇಶಗಳು ಅದೆಷ್ಟೋ ರೀತಿಯಾಗಿರುವಂಥ, ಯಾಕಂದರೆ ಮಂಗಳೂರು ಬೆಂಗಳೂರಿಗೆ ಹೊಸದಾಗಿರುವಂಥ NH ಹೈವೇ ಆಗಿರುವಂಥದ್ದು. ಅದೇ ರೀತಿಯಾಗಿ ಮಂಗಳೂರಿನಿಂದ ನಮ್ಮ ಮೂಡಬಿದ್ರೆ ಮೂಲಕವಾಗಿ ಸಾಗುವಂತಹ ಆ ರೂಟ್ನಲ್ಲಿಯೂ ಕೂಡ ಎತ್ತರದ ಪ್ರದೇಶಗಳು ಗಮನಿಸ್ಬೋದು. ಇಂತಹ ಪ್ರದೇಶದಲ್ಲಿ ಇಂತಹ ಒಂದು ಲಾವಂಚವನ್ನು ಹಾಕಿದಾಗ ಅಥವಾ ಇಂತಹ ಒಂದು ತಳಿಗಳ ಗಿಡಗಳನ್ನು ಹಾಕಿದಾಗ ಅದೆಷ್ಟೋ ರೀತಿಯಾಗಿರುವಂತಹ ಆ ಒಂದು ಭೂಮಿಯ ಸಮಸ್ಯೆಗಳು ಅಥವಾ ಭೂಮಿಯಲ್ಲಿ ಭೂಕುಸಿತವಾಗುವಂತಹ ಸಮಸ್ಯೆಗಳು ಅಥವಾ ಲ್ಯಾಂಡ್ ಸ್ಲೈಡಿಂಗ್ ಹಾಕುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಒಬ್ಬ ರೈತನಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿರುವಂಥ ಆದಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ವಿಶಿಷ್ಟವಾಗಿರುವಂಥ ಕೃಷಿ. ಕೃಷಿ ಇಲಾಖೆಯ ಮೂಲಕವಾಗಿ ರೈತರಿಗೊಂದು ಮನವಿ ಮಾಡೋದು ಅಂತೇಳಿ ಆದರೆ ಈ ಒಂದು ವಿಶಿಷ್ಟವಾಗಿರುವಂತಹ ತಳಿಯಿಂದ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ರೀತಿಯಾಗಿರೋ ಹೊಂಬೆಳಕು ಕಾಣಬಹುದು ಅಂತೇಳಿ ಆದರೆ ಹೇಗೆ ಹೇಳ್ತೀರಿ? ಖಂಡಿತ ರೈತ ಬಾಂಧವರೆಲ್ಲರೂ ಕೂಡ ನಮ್ಮ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಗೆ ಯಾವಾಗಲೂ ಸಂಪರ್ಕ ಇಟ್ಕೊಳ್ಳುವಂಥವರು. ಅವರಿಗೆ ಈ ಲಾವಂಚ ಕೃಷಿಯ ಬಗ್ಗೆ ಏನಾದರೂ ತಾಂತ್ರಿಕ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ತರಬೇತಿಯ ಮುಖಾಂತರ ಆಗಲಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದಾಗಲಿ ನಾವು ಖಂಡಿತ ಮಾಹಿತಿಯನ್ನು ಕೊಡ್ತೇವೆ. ಉಪಕಸುಬಾಗಿ ಈಗ ಸಮಗ್ರ ಕೃಷಿ ಪದ್ಧತಿ ಮಾಡುವಾಗ ಕೇವಲ ಒಂದು ಅಡಿಕೆ ಅಥವಾ ಭತ್ತವನ್ನೇ ನಂಬಿಕೊಳ್ಳದೆ ಅದರ ಜೊತೆಗೆ ಇದನ್ನು ಕೂಡ ಈ ಲಾವಂಚದ ಕೃಷಿಯನ್ನು ಅಂದರೆ ನಮಗೆ ಹಡಿಲು ಬಿದ್ದ ಜಾಗದಲ್ಲಿ ಆಗಲಿ ಅಥವಾ ಗುಡ್ಡದಲ್ಲಿ ಆಗಲಿ ಇಳಿಜಾರಿರುವಂಥ ಪ್ರದೇಶದಲ್ಲಿ ಬೆಳೆದು ಇವರು ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಈ ಲಾವಂಚ ಬೆಳೆಯನ್ನು ಕೈಗೊಂಡ್ರೆ ಸಾಧ್ಯ ಆಗ್ತದೆ. ಈಗ ನಿಯರೆಸ್ಟ್ ಈಗ ಎಲ್ಲಿ ನಾವು ಮಾರ್ಬೋದು? ಈಗ ಮಾಡಿದರೆ ನಿಯರೆಸ್ಟ್ ಎಲ್ಲಿ ಮಾರ್ಬೋದು? ಇಲ್ಲಿ ಏನಾದರೂ ನಾವು ಲಾವಂಚದ ಕೃಷಿಯನ್ನು ಕೈಗೊಂಡ್ರೆ ಭಟ್ಕಳ, ಕುಂದಾಪುರ, ಬೈಂದೂರು ಈ ಸೈಡಲ್ಲಿ ಅದಕ್ಕೆ ಮಾರ್ಕೆಟ್ ಇದೆ, ಅಲ್ಲಿ ಅವರು ಪರ್ಚೇಸ್ ಅವರನ್ನು ಕನೆಕ್ಟ್ ಮಾಡುವಂಥದ್ದು ಹೇಗೆ? ಅಲ್ಲಿ ಅದೇ ನಾವು ಕೃಷಿ ಇಲಾಖೆಗೆ ಸಂಪರ್ಕಿಸಿದರೆ ನಾವು ಆ ಕನ್ಸರ್ನ್ ರೈತರ ವಿವರಗಳನ್ನು ನಾವು ಖಂಡಿತ ಕೊಡ್ತೇವೆ, ಅವರಿಗೆ ಅನುಕೂಲ ಆಗ್ತದೆ. ನೋಡ್ತಾ ಹೋಗ್ಬೋದು. ಯಾಕಂದ್ರೆ ನಮಗೊಂದು ಗೊಂದಲ ಇರುವಂಥದ್ದು ಎನಿ ಟೈಮ್, ಯಾಕಂದರೆ ಯಾವುದೇ ರೀತಿಯಾಗಿರುವಂತಹ ಫ್ರೂಟ್ಗಳನ್ನು ಬೆಳೀಲಿ, ಯಾವುದೇ ರೀತಿಯಾಗಿ ಬೆಳೆದಾಗ
ನಮಗೆ ಧೈರ್ಯ ಇರುವಂಥದ್ದು ಎರಡು ಮಾತ್ರ. ಒಂದು, ಹಾಲು ಬೆಳೆದಾಗ ಹಾಲು ಉತ್ಪಾದನೆಗೆ ಅಲ್ಲಿ ಒಕ್ಕೂಟಕ್ಕೆ ಹಾಕ್ಬೋದು, ಹಾಲು ಇದು ಮಾಡ್ಬೋದು. ಅದರ ರೀತಿಯಾಗಿ ಅಡಿಕೆ ಬೆಳೆದಾಗ ಅಡಿಕೆ ಅಂಗಡಿ ಬೇಕಾದಷ್ಟು ಉಂಟು, ಯಾಕಂದರೆ ಒಳ್ಳೆ ರೀತಿ ಆದಾಯ ಬರ್ತಾಯಿದೆ ಅಂತೇಳಿ. ಉಳಿದ ಹಣ್ಣು ಹಂಪಲುಗಳು ಬೆಳೆದಾಗ ಇಂಥದ್ದೆಲ್ಲ ಬೆಳೆದಾಗ ಎಲ್ಲಿಗಪ್ಪ ಮಾರೋದು ಕನೆಯದಾಗಿ ಅಂತ. ಯಾಕಂದರೆ ರೈತ ಮಿತ್ರರಿಗೆ ಹಣ್ಣು ಕಾಣ್ತಾ ಇರುವಾಗ ಮಾರಬೇಕು ಅಂತ ಆಲೋಚನೆ ಆಗ್ತದೆ, ಅದರ ಗಿಡ ಹಾಕುವಾಗ ಕೆಲವೊಮ್ಮೆ ಆಲೋಚನೆ ಬರುವುದಿಲ್ಲ. ಹಾಗಾಗಿ ಬಹಳಷ್ಟು ದೊಡ್ಡ ಮಟ್ಟದ ಉಪಯೋಗ ಆಗುವಂಥದ್ದು. ರೈತ ಮಿತ್ರರೇ, ಇದು ಬೆಳೆದಾಗ ಅಥವಾ ಬೆಳೆಯುವಂತಹ ಸಂದರ್ಭದಲ್ಲಿ ನೀವು ಇಲಾಖೆಯನ್ನು ಮೀಟ್ ಮಾಡಿದರೆ ಸಾಕು, ಅವರು ರೈತರನ್ನು ಕನೆಕ್ಟ್ ಮಾಡಿಕೊಡ್ತಾರೆ. ಆ ರೈತರೊಟ್ಟಿಗೆ ನೀವು ಸಂಪರ್ಕ ಇದ್ದರೆ ನಿಮ್ಮ ಬೆಳಕಿಗೆ ಒಂದು ಒಳ್ಳೆ ರೀತಿಯಾಗಿರುವಂಥ ಆದಾಯ ಬರುವಂತಹ ಲಾವಂಚದ ಕೃಷಿ ಅಥವಾ ಲ್ಯಾಂಡ್ ಸ್ಲೈಡಿಂಗ್ ತಪ್ಪಿಸಲಿಕ್ಕೂ ಕೂಡ ಲಾವಂಚದ ಕೃಷಿಯನ್ನು ಮಾಡುವ ಮೂಲಕವಾಗಿ ಆದಾಯ ಗಳಿಸ್ಬೋದು ಅಂತ ಹೇಳುವಂಥ ಉತ್ತಮ ಮಾಹಿತಿ ನೀಡಿದ್ದಕ್ಕಾಗಿ ವಂದನೆಗಳು ಸರ್.